ಈಗ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್. ಒಂದ್ ಕಡೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸುಮಲತಾ ಅಡ್ಡಿಯ ಬಗ್ತಿದ್ದಾರೆ. ಇನ್ನೊಂದು ಕಡೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣಗೆ ಕಾಂಗ್ರೆಸ್ನ ಮಾಜಿ ಸಚಿವ ಎ ಮಂಜು ಅಡ್ಡಿಪಡಿಸ್ತಾ ಇದ್ದಾರೆ. ಇದೀಗ ಬರ್ತಿರುವಂತಹ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಸುಮಲತಾ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ಸೊ ಮಂಡ್ಯದಲ್ಲಿ ಅಷ್ಟು ಈಸಿ ಅಲ್ಲ ನಿಖಿಲ್ ಕುಮಾರಸ್ವಾಮಿ ಗೆಲುವು. ಮಗದೊಂದು ಕಡೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣಗೆ ಇದೀಗ ಎ ಮಂಜು ಅಡ್ಡಿ ಆಗ್ತಿದ್ದಾರೆ. ಅವರೇ ಮಾತಾಡಿದ್ರು. ಬಿಜೆಪಿ ನಾಯಕರ ಜೊತೆ ಮಾತಾಡಿದ್ದೀನಿ, ರಾಜಕಾರಣ ನಿಂತು ನೀರಲ್ಲ, ಹಾಸನದಲ್ಲಿ ದೋಸ್ತಿ ಅಭ್ಯರ್ಥಿಯಾಗಿ ದೇವೇಗೌಡರು ನಿಲ್ಲಿ ಅಂತ ಮನವಿ. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ನಿಂತರೆ ನನ್ನ ಕಾರ್ಯಕರ್ತರ ಜೊತೆ ಮಾತಾಡಿ ನಿರ್ಧಾರ ಮಾಡ್ತೀನಿ ಅಂತ ಪಬ್ಲಿಕ್ ಟಿವಿಗೆ ಕಾಂಗ್ರೆಸ್ನ ಮಾಜಿ ಸಚಿವ ಎ ಮಂಜು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಎ ಮಂಜು ಅವ್ರು ಏನ್ ಮಾತಾಡಿದ್ರು ಬನ್ನಿ ಕೇಳೋಣ. ನೋಡಿಯಮ್ಮ, ನಾನು ದೇವೇಗೌಡರು ನಿಲ್ಲಿ ಅನ್ನೋದು ಆಸೆ ಇದೆ ಕೊಯಲೇಷನ್ ಅಲ್ಲಿ. ಅವ್ರು ನಿಲ್ಲಿ ಅಂತ ಹೇಳಿದೀನಿ. ಇಲ್ಲ ಅಂದ್ರೆ ರಾಜಕಾರಣ ನೀರಲ್ವಲ್ಲಮ್ಮ. ಆಮೇಲೆ ಯೋಚನೆಯನ್ನ ಆಮೇಲೆ ಮಾಡ್ತೀವಿ. ನಮ್ಮ ಹಿತೈಷಿಗಳು ಪಾರ್ಟಿ ಕಾರ್ಯಕರ್ತರು ಎಲ್ಲ ಏನ್ ಹೇಳ್ತಾರೆ ಅವ್ರ ಮೇಲೆ ತೀರ್ಮಾನ ತಗೋತೀವಿ. ನಾವು ನಮ್ಮ ಕಾರ್ಯಕರ್ತರು ಹೇಳಿದ್ರೆ ಕನ್ಫರ್ಮ್, ಕಾರ್ಯಕರ್ತರು ಹೇಳದೇ ಇದ್ರೆ ಇಲ್ಲ. ಅಲ್ಲ ಮಾತಾಡಿದ್ವಿ ಯಡಿಯೂರಪ್ಪನವ್ರು ನನ್ನ ಮಾತಾಡಿದ್ದಾರೆ. ನಾನ್ ಕಾರ್ಯಕರ್ತರು ಒಪ್ಪಿ ದೇವೇಗೌಡರು ಇದ್ರು ನಿಂತ್ಕೊಂಡ್ರೆ ನಿಂತ್ಕೊಳ್ಳಬೇಕಾಯ್ತಲ್ಲ. ಅಲ್ಟಿಮೇಟ್ ಇಸ್ ಮೈ ವೋಟರ್ಸ್. ಕಾರ್ಯಕರ್ತ ಮೋರ್ ಇಂಪಾರ್ಟೆಂಟ್.